ಅದಕ್ಕಿಂತ ಸ್ವಲ್ಪ ಅಪ್ಡೇಟ್ ಅಷ್ಟೇನೆ ಸರ್, ಬೇರೆ ಇಲ್ಲ. ಅದೇ ಫುಡ್, ಅದೇ ವಾತಾವರಣದ ತರ ಸ್ವಲ್ಪ. ಇವ್ರದೇ ಕೈ ರುಚಿ. ಉದ್ದಿನ ವಡೆ ಇಷ್ಟ ನಿಂಗೆ? ಹೌದಾ? ಅಪ್ಪ ಮಾಡ್ತಾರೆ ಇವಾಗ, ಟೇಸ್ಟ್ ಮಾಡೋಣ ಇಬ್ರು. ಓಕೆ. ಇದು ಅಂದ್ರೆ ಇದು ಈ ಪ್ರೋಟೀನ್ ಸೋರ್ಸ್ ಇದು. ಹೌದು. ಐಸ್ ಕ್ಯೂಬ್ ನ ಸಣ್ಣ ಸಣ್ಣ ಕ್ಯೂಬ್ ನ ಹಾಕಿದ್ರೆ ಉದಕ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಒಂದೊಂದ್ ಇಡಿ ಹಾಕೊಂಡು ಹೋಗ್ಬೇಕು. ಸ್ವಲ್ಪ ಜ್ಞಾನ ಇಟ್ಟು ಮಾಡ್ಬೇಕು ಇದನ್ನ ಹದವಾಗಿ. ಗ್ರೈಂಡರ್ಗೆ ಯಾವಾಗ ಹಿಂಸೆ ಆಯ್ತು ಗೊತ್ತಾಗಬೇಕು. ಅಂಟಬಾರ್ದು ಕೈಗೆ, ಗೋಲಿ ತರ ಬರ್ಬೇಕಿದು ಅಲ್ಲ. ಈ ತರದ್ದು 80 ವಡೆ ಮುಲಾಜಿ 80ರಿಂದ 100 ಆಗುತ್ತೆ ಸರ್ ಅದು. ಹಳ್ಳಿಯ ಸೊಗಡಿನ ಒಂದು ಉದ್ದಿನ ವಡೆ ಸವಿದು ಅಲ್ಲಿ ಬರೋ ಆನಂದ ಹಳ್ಳಿ ಹಟ್ಟಿ ಒಳಗೆ ಸಿಗುತ್ತಂದ್ರೆ. ಆಮೇಲೆ ಹಳ್ಳಿ ಹಟ್ಟಿ ಚಂದ್ರಣ್ಣ ಅವ್ರ ಕೈ ರುಚಿಗೆ ಫ್ಯಾನ್ ಬೇಸ್ ಇದೆ, ಅಭಿಮಾನಿಗಳಿದ್ದಾರೆ. ಸೊ ಅವರು ಹುಡುಕೊಂಡು ಬರ್ತಾರೆ ಇಲ್ಲಿಗೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಬಾಬಾ ಬಾಬಾ ಬಾಬಾ, ಎಷ್ಟು ತಿಂಗಳು, ಎಷ್ಟು ವರ್ಷ ಗ್ಯಾಪ್ ಆಗಿತ್ತು. ಹಳ್ಳಿ ಹಟ್ಟಿ ಚಂದ್ರಣ್ಣ ಅಂದರೆ ಮನೆ ಮಾತು. ಮೈಸೂರಲ್ಲಿ ಬಂದಿದ್ದೀವಿ. ಸೊ ಈ ರೆಸಿಪಿಗಳು ನೋಡಿದವ್ರಿಗೆಲ್ಲ ಗೊತ್ತು, ಎಷ್ಟು ಅದ್ಭುತವಾಗಿ ಅವರದೇ ಆದ ಶೈಲಿಯಲ್ಲಿ, ಒಳ್ಳೆ ನಾಟಿ ಶೈಲಿಯಲ್ಲಿ, ಅದೇ ಒಂದು ಬೇರೆ ಲೋಕ. ಸೊ ಇವತ್ತು ಆ ಲೋಕಕ್ಕೆ ಮತ್ತೆ ಬಂದಿದ್ದೀವಿ. ಚಂದ್ರಣ್ಣವರಿದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸ್ಬಿಡೋಣ. ಈ 2ನೇ ಅಧ್ಯಾಯ ಶುರು ಮಾಡೋದಕ್ಕೆ ನಾವು ಬಂದಿದ್ದೀವಿ, ಉತ್ಸುಕರಾಗಿದ್ದೀವಿ. ನೀವು ನೋಡ್ಬಿಡಿ. ಸರ್ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಹಳ್ಳಿ ಹಟ್ಟಿ ಚಂದ್ರಣ್ಣ ಸಾಕ್ಷಾತ್. ನೋಡಿ, ನಮ್ಮ ಹಳೆ ಸಬ್ಸ್ಕ್ರೈಬರ್ಸು ವೀಕ್ಷಕರಿಗೆ ಇದು ಇವ್ರ ಬಗ್ಗೆ ಪರಿಚಯ ಮಾಡೋದೇ ಬೇಕಾಗಿಲ್ಲ. ಅಷ್ಟು ಅದ್ಭುತವಾದ ಒಂದು ಹೋಟೆಲಿನ ಮಾಲೀಕ. ಇದು ಹೋಟೆಲ್ ಬಂದು ಒಂದು ಹಳ್ಳಿ ಸೊಬಗು. ಸರ್, ಇಷ್ಟು ಗ್ಯಾಪ್ ಆಗ್ಬಿಡ್ತು. ಎಷ್ಟು ಗ್ಯಾಪ್ ಅಂದ್ರೆ ಆಲ್ಮೋಸ್ಟ್ 2 ವರ್ಷ. 2 ವರ್ಷನೇ ಆಯ್ತು ನಾವು ವಿಡಿಯೋ ಮಾಡಿ. ಇದು ಕಾರಣಾಂತರಗಳಿಂದ ಅಂತೇನೆ. ಇದು ಸ್ವಲ್ಪ ಬಿಸಿ ಆಯ್ತು, ನಿಮ್ಮಂತವರಿಂದ ವ್ಯಾಪಾರನು ಜಾಸ್ತಿ ಆಯ್ತು. ಹಾಗಾಗಿ ಇನ್ನೊಂದು ಬ್ರಾಂಚ್ ಮಾಡೋಣ ಅಂತ ಅನ್ನಿಸ್ತು. ಸ್ವಲ್ಪ ಜನ ಜಾಸ್ತಿ ಆಯ್ತು. ಇದು ಆಕ್ಚುಲಿ ಇದು ರೆಸಿಡೆನ್ಸಿಯಲ್ ಏರಿಯಾ. ಮೊದ್ಲು ಒಂದ್ ಚಿಕ್ಕ ಮಟ್ಟದಲ್ಲಿತ್ತು. ವ್ಯಾಪಾರ ಏನಂತ ತೊಂದರೆ ಆಗ್ತಾ ಇರ್ಲಿಲ್ಲ. ಈಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಬಂದಂಗೆ ಇದು ಸ್ವಲ್ಪ ಸುತ್ತಮುತ್ತ ಜನಗಳಿಗೆ, ಸ್ವಲ್ಪ ಲೋಕಲ್ ಅವ್ರಿಗೆ ಪಾಪ ಕಷ್ಟ ಆಗ್ತಿದೆ. ಇನ್ನ 10 ವರ್ಷ ತಡ್ಕೊಂಡ್ರದೇ ಹೆಚ್ಚು ಪಾಪ. ಹಾಗಾಗಿ ಈ ವಿಚಾರದಲ್ಲಿ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಹಾಗಾಗಿ ಸ್ವಲ್ಪ ತುಂಬಾ ಕಷ್ಟ. ಸ್ವಲ್ಪ ಇಲ್ಲಿ ಜನನ ಕಡಿಮೆ ಮಾಡೋದನ್ನ ಉದ್ದೇಶದಿಂದ ಸ್ವಲ್ಪ ಲಲಿತಾದ್ರಿಪುರ ರಿಂಗ್ ರೋಡ್ ಜಂಕ್ಷನ್ ಇದೆಯಲ್ಲ, ಉತ್ನಳ್ಳಿಗಿಂತ ಮುಂಚೆ ಮತ್ತೆ ಪೊಲೀಸ್ ಲೇಔಟ್ ಆದ್ಮೇಲೆ ಅಲ್ಲಿ ಒಂದು 4 ಫ್ಲೋರ್ ಒಂದು ಬಿಲ್ಡಿಂಗ್ ತಗೊಂಡು. ವೀಕ್ಷಕರೇ ನೋಡಿ, ಈಗ ಲೋಡ್ ಎಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದು ಲೋಡ್ ಜಾಸ್ತಿ ಆದ್ರೆ 2ನೇ ಏರ್ಪೋರ್ಟ್ ಮಾಡ್ತಾರೆ ಗೊತ್ತಾ, ಮಹಾನಗರಗಳಲ್ಲಿ. ಅದೇ ರೀತಿ ಹಳ್ಳಿ ಹಟ್ಟಿ ಇಲ್ಲಿ ಲೋಡ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಅಂದ್ರೆ ಟೂರಿಸ್ಟ್ಗಳು ಅಲ್ಲ ಸರ್. ಇವಾಗ ಇದು ಟೂರಿಸ್ಟ್ ಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ, ಆಮೇಲೆ ಮತ್ತೆ ನಮ್ಮ ಲೋಕಲ್ ಅವ್ರಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಒಂದು ಪ್ರಯತ್ನ ಮಾಡಿದೀವಿ. ನೋಡೋಣ, ಅದು ದೇವ್ರ ದಯೆ ಮುಂದೆ ಹೇಗಾಗುತ್ತೆ. ಸರ್, ನಿಮ್ಮ ಅಡಿಗೆ ರುಚಿ ಜನಕ್ಕೆ ಬೇಕು. ದೇವ್ರ ದಯದಿಂದ ರುಚಿ ಕೊಡ್ತಿದ್ದೀರಾ ನೀವು. ಅದೇ ಲಲಿತಾದ್ರಿಪುರ ರಿಂಗ್ ರೋಡ್ ಅಲ್ಲಿ ಜೊತೆಗೆ ನಮ್ದ್ರ ಜೊತೆಗೇನೆ ಮೈಲಾರಿ ಹೋಟ್ಲ್ ಅವರು ಕೂಡ ಈಗ ಪಕ್ಕದಲ್ಲೇ ಇದೆ. ಇದೆ, 2 ಒಟ್ಟಿಗೆ ಇದೆ. ಲಲಿತಾದ್ರಿಪುರ ರಿಂಗ್ ರೋಡ್ ಜಂಕ್ಷನ್ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಾವು ಬಂದಿರೋ ಉದ್ದೇಶ ಸರ್, ವೀಕ್ಷಕರು ಕಾಯ್ತಾ ಇದ್ದಾರೆ. ನಿಮ್ಮ ಒಂದು ಶೈಲಿ ನಮ್ಗೆ ಬೇಕೇ ಬೇಕು. ರೆಸಿಪಿ ಅನ್ನೋದಕ್ಕಿಂತನೂ ನಾವು ಇವತ್ತು ಈ ಹೋಟೆಲ್ದು ಈ ಒಂದು ದೊಡ್ಡ ಯಶಸ್ಸಿಗೆ ಒಂದು ಆಧಾರ ಸ್ತಂಭ ಅನ್ನೋದಾದ್ರೆ ನಮ್ಮ ಅರುಣ್ ಅವರೇ. ಹಾಗಾಗಿ ನಾವು ಇವತ್ತು ನಾಳಿದ್ದಿಂದ ಹೋಟ್ಲ್ ಶುರು ಮಾಡ್ತಾ ಇದೀವಿ. ಈಗ ಟ್ರಯಲ್ ನೋಡ್ತಾ ಇದೀವಿ, ಪೂಜೆ ಮಾಡಿದೀವಿ, ಹೋಮ ಪೂಜೆ ಎಲ್ಲ ಮಾಡಿ ಮುಗಿಸಿದೀವಿ. ಇವತ್ತೆಲ್ಲ ಟ್ರಯಲ್ ನೋಡ್ತಾ ಇದೀವಿ. ಆಮೇಲೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಟ್ರಯಲ್ ಹಾಕೋದೆಲ್ಲ ಸ್ವಲ್ಪ ನೋಡಿ, ನಾಳಿದ್ದಿಂದ ಅಲ್ಲಿ ಶುರು ಮಾಡಿ ಆ ಒಂದು ನನಗೇನಾದ್ರು ಒಂದು ಶುಭಗಳಿಗೆ ನಿಮ್ಮ ಕಡೆಯಿಂದನೇ ನಿಮ್ಮ ವೀಕ್ಷಕರಿಗೆ ಗೊತ್ತಾಗ್ಬೇಕು, ಬೇರೆಯವ್ರ ಕಡೆಯಿಂದ ಗೊತ್ತಾಗೋದಕ್ಕಿಂತ ಮುಂಚೆ ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಮನ್ನ ಕರೆಸಿ ಇದ್ ಮಾಡಿದ್ವಿ. ಜೊತೆಗೆ ಬಂದಿರೋದ್ರಿಂದ ಹಾಗೆ ಹೋಗ್ಬಾರ್ದಲ್ವ ಅಂತ ಹೇಳಿ ಇವತ್ತು ಒಂದು ಯಾವ್ದಾದ್ರು ಒಂದು ರೆಸಿಪಿ ಮಾಡೋಣ. ನಾನು ಈ 1-2 ವರ್ಷದಲ್ಲಿ ಏನ್ ಕಲ್ತಿದ್ದೀನಿ, ಒಂದ್ ಸಣ್ಣದು ಉದ್ದಿ ನೋಡಿ ಅದನ್ನ ನಾನು ಕಲ್ತಿರೋ ರೀತಿಲಿ ನಾವು ಇವತ್ತೊಂದು ರೆಸಿಪಿ ಮಾಡೋಣ. ನಿಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡೋಣ, ಹಳ್ಳಿ ಹಟ್ಟಿಯಲ್ಲಿ. ಓಕೆ, ಇದು ನೋಡ್ಬಿಟ್ಟು ರೆಸಿಪಿನ ಲಲಿತಾದ್ರಿಪುರ ರಿಂಗ್ ರೋಡ್ ಜಂಕ್ಷನ್ಗೆ ಆ ಬಿಲ್ಡಿಂಗ್ ನೋಡ್ಬಿಡೋಣ.
ಸರ್ ಇದೇ ಮೊದಲನೇ ಬಾರಿಗೆ ನಾವು ಇಲ್ಲಿ ಹೊಸ ಒಂದು ಕಲ್ಲಿನ ಟೇಬಲ್ ಮೇಲೆ ಕೂತ್ಕೊಂಡಿದೀವಿ. ಕೂತ್ಕೊಂಡು ಬಹಳ ಇವತ್ತು ಖುಷಿ ಆಗ್ತದೆ recipe ಸರ್ ಇದು. ಮಾಡ್ತಾ ಇರೋದು. ನೇಚರ್ ಒಳಗೆ ನೇಚರ್, ಕಲ್ಲು ಕೂಡ ನೇಚರೇ ಅಲ್ಲ. ಇವತ್ತು ಉದ್ದಿನ ವಡೆ ನಿಮ್ಮ ಹಳ್ಳಿ, ನಿಮ್ ಶೈಲಿ. ನಮ್ ಶೈಲಿ, ನಾನ್ ಕಲ್ತಿರೋ ಶೈಲಿ ಸರ್. ಹೌದೌದು, ಇದು ಹೋಟೆಲ್ ಸಿಗಲ್ಲ. ಆದ್ರೆ ಇವ್ರು ಕಲ್ತಿರೋ ಶೈಲಿ ನಮ್ಮ ರುಚಿಗಾಗಿ ಬಂದಿದೀವಿ ನಾವು, ಹೌದು. ಜನಕ್ಕೆಲ್ಲ ಗೊತ್ತಾಗ್ಲಿ ಅಂತ. ಯಾಕಂದ್ರೆ ನಿಮ್ದು ಬಹಳ ಕ್ಲಿಯರ್ ಆಗಿರ್ತದೆ ಟ್ಯುಟೋರಿಯಲ್ ಸರ್. ನೀವು ಅಡುಗೆಯ ಮಾಡುವ ವಿಧಾನದ ಟ್ಯುಟೋರಿಯಲ್. ಹಂಗಂತ ಹೇಳ್ತಾ ಇದ್ದಂಗೆ ನನ್ನ ಮಗಳು ಟ್ಯುಟೋರಿಯಲ್ ಮುಗಿಸ್ಕೊಂಡ್ ಬಂದ್ಲು. ಮಗಳು ಬಂದ್ಲಾ? ಆಯ್, ಎಷ್ಟು ದೊಡ್ಡ ಅವಳೇ ಸರ್, ನೀವು ವಿಡಿಯೋ ಮಾಡ್ತಿದ್ರೆ ವಿಡಿಯೋ ಮಾಡ್ಬೇಕಾದ್ರೆ ರವೆ ದೋಸೆ ಮಾಡ್ಬೇಕಾದ್ರೆ ನೀವು ನನ್ ಮಗಳು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಒಂದ್ ಸಣ್ಣ ಮಗು ಅಳ್ತಾ ಇತ್ತಲ್ಲ ನೋಡಿ. ರವೆ ದೋಸೆ ಮಾಡಿದಾಗ ನನಗೋಸ್ಕರ ಮಾಡಿದ ದೋಸೆ ಮಗಳಿಗೆ ಕೊಟ್ರಿ. ಈಗ ನೋಡಿ ಸ್ಕೂಲ್ಗೆ ಹೋಗ್ತಾ ಇದೆ. ಸೊ ಇವಾಗ ಇದು ಎಷ್ಟು ಹೇಳ್ಬಿಡ್ತೀನಿ ಸರ್. ಈಗ 1 kg ಉದ್ದಿನ ಕಾಳು ತಗೊಂಡಿದೀನಿ ನಾನು. ಉದ್ದಿನ ವಡೆ ಇದ್ರದ್ದು ಇಂಪಾರ್ಟೆನ್ಸ್ ತುಂಬಾನೇ ಇದೆ. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಸ್ವಲ್ಪ ನಾನು ಈ ಉದ್ದಿನ ವಡೆನ ನಾನು ಕಲ್ತಿರೋ ಉದ್ದಿನ ವಡೆ ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಉದ್ದು ಅಂದ್ರೆ ಇದು ಈ ಪ್ರೋಟೀನ್ ಸೋರ್ಸ್. ಇದು ಹೌದು, ವೆಜಿಟೇರಿಯನ್ಸ್ ಗಳಿಗೆ ಇದು ಪ್ರೋಟೀನ್ ಮೇನ್ ಸೋರ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ. ಹಾಗಾಗಿ ಇದನ್ನ ತಿಂದವರು ಮಸ್ಟ್ ಅಂಡ್ ಶುಡ್ ಅವ್ರು ವ್ಯಾಯಾಮ ಒಂದಷ್ಟು ಮಾಡ್ಲೇಬೇಕು. ಆಸೆ ಪಟ್ಟು ತಿನ್ನೋ ಅಂತವ್ರು, ಇಲ್ಲ ಅಂತಂದ್ರೆ ಇದು ಡೈಜೆಷನ್ ಆಗಲ್ಲ. ಹಾಗಾಗಿ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಶುಂಠಿ ಮತ್ತೆ ಮೆಣಸು ಇವೆಲ್ಲ ಸೇರ್ಸೋದೇ ಆ ಉದ್ದೇಶಕ್ಕೆ. ಹಾಗಾಗಿ ಇವತ್ತು ನಾನು ಕಲ್ತಿರೋ ರೀತಿನಲ್ಲಿ ಒಂದು ಉದ್ದಿನ ವಡೆನ ನಾನು ಮಾಡೋದನ್ನ ಹೇಳ್ಕೊಡ್ತೀನಿ ಸರ್. ಇಲ್ಲಿ 1 kg ಉದ್ದಿನ ಕಾಳನ್ನು ತಗೊಂಡಿದೀನಿ. 3 ಗಂಟೆ ಮುಂಚಿತವಾಗಿ ನಾನು ನೆನ್ಸಿದ್ದೀನಿ. ಇದನ್ನ 3 ಗಂಟೆ ನೆನ್ಸಿದ್ದೀನಿ. ಈಗ ನೆನ್ಸಿ 1-2 ಸರಿ ತೊಳೆದ್ಕೊಂಡು ನಾನು ಇದನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ 1 kg ಅಂದ್ರೆ 4 ಗ್ಲಾಸ್, 4 ಪಾವು, ಒಂದು 80 ರಿಂದ 100 ವಡೆ ಆಗುವಂತ ಒಂದು ಕ್ವಾಂಟಿಟಿ ಆಗುತ್ತೆ ನೋಡಿ ಸರ್. ಕರೆಕ್ಟ್ ಟೈಮ್ ಬಂದ್ಬಿಟ್ರು. ಏನು ಪುಟ್ಟು ಕೋಇನ್ಸಿಡೆನ್ಸ್ ಅಂತೀವಲ್ಲ, ಆಗಿರೋದು. ರುಚಿ ಖುಷಿ ಶ್ರೀರತ್ನ ಅಂತ ಹೇಳು. ಖುಷಿ ಶ್ರೀರತ್ನ ಎಷ್ಟನೇ ಕ್ಲಾಸು? UKG. ಉದ್ದಿನ ವಡೆ ಇಷ್ಟ ನಿಂಗೆ? ಹೌದಾ? ಅಪ್ಪ ಮಾಡ್ತಾರೆ ಇವಾಗ, ಟೇಸ್ಟ್ ಮಾಡೋಣ ನಾವಿಬ್ರು. ಓಕೆ ಸರ್, ಈ ಉದ್ದಿನ ವಡೆ ಅಂತೂ ನೀವು 3 hours ಅಂತ ಹೇಳಿದ್ರಿ. 3 hours ನೆಕ್ಸ್ಟ್ ಇಲ್ಲೆಲ್ಲ ಇಟ್ಕೊಂಡಿದ್ದೀರಾ ಕಲ್ಸಕ್ಕೆ? ಮೊದಲು ಮೇನ್ ನಮ್ಗೆ ಶುಂಠಿ, ಯಾಕೆಂದ್ರೆ ಈ ಉದ್ದು ಡೈಜೆಷನ್ ಆಗಲ್ಲ ಅಷ್ಟು ಸುಲಭವಾಗಿ. ಇದು ವ್ಯಾಯಾಮ ಮಾಡ್ಲೇಬೇಕು. ವ್ಯಾಯಾಮ ಮಾಡೋಂಥವ್ರಿಗೆ ಇದು ಈಸಿ ಟು ಡೈಜೆಸ್ಟ್ ಇದು. ಹಾಗಾಗಿ ಮೇನ್ ಇವೆರಡು ಐಟಮ್ ಅಂದ್ರೆ ಒಂದು ಶುಂಠಿ ಮತ್ತೆ ಇನ್ನೊಂದು ಇಂಗು, ಇವೆರಡನ್ನಂತೂ ಮಸ್ಟ್ ಅಂಡ್ ಶುಡ್ ಬಳಸಲೇಬೇಕು. ಇಲ್ಲಿ ನಾನು ಖಾರಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಹಸಿ ಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಳು ಮೆಣಸನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಇದು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಈರುಳ್ಳಿ ಇದು ಆಪ್ಷನ್. ಇದು ತೆಂಗಿನಕಾಯಿ ಆಪ್ಷನ್. ಇದನ್ನ ತುರಿಬೇಕಾದ್ರೂ ಹಾಕೋಬಹುದು ಅಥವಾ ಸಣ್ಣ ಸಣ್ಣ ಪೀಸ್ ಆಗಿ ಅವ್ರವ್ರ ಅವಶ್ಯಕತೆ ಹೇಗಿದೆ ಆತರ ಮಾಡ್ಕೋಬಹುದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋರು ಹಾಕ್ತಾರೆ, ನಾನು ಹಾಕಿಲ್ಲ, ನಾನು ಅದನ್ನ ಮಾಡಿದೀನಿ. ಕೊತ್ತಂಬರಿ ಸೊಪ್ಪು ಮತ್ತೆ ಕಾಳು ಮೆಣಸು ಇವೆರಡು ನಾನು ಉಪಯೋಗಿಸಿಲ್ಲ. ಬೇಕಾದ್ರೆ ಉಪಯೋಗಿಸ್ಕೋಬಹುದು ಅವರು. ಇಷ್ಟು ಇಂಗ್ರೀಡಿಯೆಂಟ್ಸ್ ಸರ್. ಇವಾಗ ಜೀರಿಗೆ ಇದು ಇಷ್ಟು ಸಾರಿ ನಾನು ಮರ್ತಿದ್ದೆ, ಜೀರಿಗೆ. ಇದು ಜೀರಿಗೆ ಸ್ವಲ್ಪ ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ರೀತಿ ಹೇಗೆ, ಎಷ್ಟು ಗಂಟೆ ಅದು ನೆನ್ಸಿರ್ಬೇಕು, ಅದನ್ನ ಯಾವ್ಯಾವ ರೀತಿ ಅದನ್ನ ಇದ್ ಮಾಡ್ಕೋಬೇಕು, ಎಷ್ಟು ನೀರ್ ಸೇರಿಸ್ಬೇಕು, ಅದಕ್ಕೆ ಯಾವ್ಯಾವ ಹಂತದಲ್ಲಿ ಚೆಕ್ ಮಾಡ್ಕೋಬೇಕು, ಅದನ್ನ ನನಗೆ ಗೊತ್ತಿರೋ ಅಂತದನ್ನ ನಾನು ಒಂದ್ ಸಿಂಪಲ್ ಆಗಿ ವಿವರಿಸ್ಕೊಂಡು ಹೇಳ್ಕೊಡ್ತೀನಿ ಸರ್. ಫಸ್ಟ್ ಏನ್ ಮಾಡ್ಬೇಕು? ಈಗ ಇದನ್ನ ತೊಳಸಿ ಇಟ್ಟಿದೀನಿ ಸರ್. ಇವಾಗ ಇದನ್ನ ಗ್ರೈಂಡರ್ ಹಾಕಿ ಇದನ್ನ ರುಬ್ಕೊಂಡ್ಬಿಡೋಣ. ಆದಷ್ಟು ಗ್ರೈಂಡರ್ ಅಲ್ಲಿ ರುಬ್ಬಿದ್ರೆ ಒಳ್ಳೇದು. ನಿಮ್ಗೆ ಮಿಕ್ಸಿಯಲ್ಲಿ ಬರಲ್ಲ. ಯಾಕೆ ಅಂತಂದ್ರೆ ಅದು ಹೀಟ್ ಆಗ್ಬಿಡುತ್ತೆ ಬೇಗ. ಹೀಟ್ ಆದಾಗ ಅದು ಉದುಗು ಬರಲ್ಲ ಅದು. ಇದ್ರ ಜೊತೆಗೆ ಬೇಕಾದ್ರೆ ಐಸ್ ಕ್ಯೂಬ್ ಅನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಉದುಗ್ ಬರುತ್ತೆ. ನೀರ್ ಹಾಕೋದ್ರ ಬದಲಾಗಿ ಐಸ್ ಕ್ಯೂಬ್ ನ ಸಣ್ಣ ಸಣ್ಣ ಕ್ಯೂಬ್ ನ ಹಾಕಿದ್ರೆ ಉದುಗ್ ಚೆನ್ನಾಗಿ ಬರುತ್ತೆ. ಎಷ್ಟ್ ನೀರ್ ಹಾಕ್ಬೇಕು ಅಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು. ಅದನ್ನ ಐಸ್ ಗೆಡ್ಡೆ ಹೆಚ್ಚು ಕಡಿಮೆ ಆಗ್ಬಾರ್ದು. ನೀವು ಎಣ್ಣೆ ಕುಡಿದು ಬಿಡುತ್ತೆ ಅವಾಗ. ಇದು ಹಳ್ಳಿ ಶೈಲಿ ಅಂತ ಹೇಳಿದ್ರೆ ನಾನ್ ಕಲ್ತಿರೋ ಶೈಲಿ, ಹಳ್ಳಿ ಹಟ್ಟಿ ಶೈಲಿ. ಓಕೆ, ಸೊ ಹೀಗಾಗಿ ಹಿಂಟ್ ಕೊಟ್ಬಿಟ್ರು ನೋಡಿ. ನಿಮ್ಗೆ ಹಿಂಟ್ ಗೊತ್ತಿದ್ರೆ ಕಾಮೆಂಟ್ ಹಾಕಿ, ನಾವು ಹೋಗ್ಬಿಡೋಣ. ಈಗ ನಾಳೆ ಇಡ್ಲಿ ಇದು ಇಲ್ಲಿ ಸುಮಾರು ಎಪಿಸೋಡ್ ಮಾಡಿದ್ವಿ ರೆಸಿಪಿ ಚಿಗರೆ. ಇದೇ ಜಾಗದಲ್ಲಿ ಕೆಂಪಕ್ಕಿ ದೋಸೆ ಎಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿ. ಹೈಜಿನಿಟಿ ಮಾತ್ರ ಯಾವಾಗಲೂ ಬಂದು ಹಿಂಗೆ ಇರ್ತದೆ. ಇಲ್ಲ ಸರ್, ಹೈಜಿನಿಟಿ ಅಂತಲ್ಲ. ವ್ಯಾಪಾರ ಮುಗಿಯವರೆಗೆ ಎಲ್ಲಿ ಆದ್ರೂ ಸ್ವಲ್ಪ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಬಟ್ ಅಡಿಗೆ ಆದ್ಮೇಲೆ ಮಾತ್ರ ನಾವು ಈ ರೀತಿ ಶುದ್ಧವಾಗಂತ ನಾವು ಮಾಡಿ ಇಡ್ತೀವಿ. ಇಡ್ಲೇಬೇಕು ಪ್ರತಿಯೊಬ್ರು ಕೂಡ. ಈ ಗ್ರೈಂಡರ್ ನ ಈಗ ತೊಳೆದು ನೀಟಾಗಿ ಇಟ್ಕೊಂಡಿದೀನಿ. ಇದನ್ನು ತೊಳೆದು ಇಟ್ಕೊಂಡಿದೀನಿ ಸರ್. ಈಗ ಇದನ್ನ ಚಾಲು ಮಾಡ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪನೇ ಒಂದೇ ಸರಿ ಹಾಕ್ಬಾರ್ದು. ಇದನ್ನ ಈ 1 kg ಅಂತ ಒಂದು 4 ಪಾವ್ ಏನಿದೆ ಇದನ್ನ ಒಂದೇ ಸರಿ ಹಾಕ್ಬಾರ್ದು. ಸ್ವಲ್ಪ ಒಂದೊಂದ್ ಇಡಿ ಹಾಕೊಂಡು ಹೋಗ್ಬೇಕು. ಆಮೇಲೆ ಎಷ್ಟೆಷ್ಟು ನೀರ್ ಬೇಕು ಅಷ್ಟಷ್ಟೇ ಸ್ವಲ್ಪ ಹೊತ್ಬಿಟ್ಟು ಚಿಮ್ಕಿಸ್ಕೋಬೇಕು ನೀರ್ನ.
ನೀರೆಲ್ಲ ಚೆನ್ನಾಗಿ ಸೋರಿಸ್ಬೇಕು. ನೀರೆಲ್ಲ ಚೆನ್ನಾಗಿ ಸೋರ್ಸಿಸಿ ಹಾಕ್ಬೇಕು ಸರ್. ಒಂದು 50 ml ನೀರು ಜಾಸ್ತಿ ಆದ್ರೆ ನಿಮ್ಗೆ ಇದು ಉದ್ದಿನೊಡೆ ಸರಿಯಾಗಿ ಬರಲ್ಲ. ಸ್ವಲ್ಪ ಜ್ಞಾನ ಇಟ್ಟು ಮಾಡ್ಬೇಕು ಇದನ್ನ ಹದವಾಗಿ. ನೋಡಿ ಸ್ವಲ್ಪ ಹಂತವಾಗಿ ಹಾಕೋಬೇಕು ಇದನ್ನ. ಇಷ್ಟೊಂದು ಟಿಪ್ಸ್ ನಮಗೆ ಸಿಗೋದೇ ಇಲ್ಲಿ ಸರ್, ಅಡಿಗೆ ಟಿಪ್ಸ್ ನಾನು ಕಲ್ತಿರಂತ. ಇದಕ್ಕಾಗಿ ನಾವು ಕಾಯೋದು. ಇಷ್ಟು ನೀಟಾಗಿ ಯಾರು ಹೇಳ್ಕೊಡ್ಬೇಕು ನಮಗೆ? ನೋಡಿ ಇದು ಉದ್ದು ರುಬ್ತಾ ಇರ್ತಕ್ಕಂತ ಮೊದಲನೇ ಹಂತ. ಈ ಅದಕ್ ಬರೋವರೆಗುನು ಅದು ಸ್ವಲ್ಪ ಕಲ್ಲುಗಳಿಗೆ ಮೆತ್ಕೊಂಡು ಅದು ಸ್ಟ್ರಕ್ ಆಗೋವರೆಗೂ ನಾವು ನೀರ್ ಹಾಕಕ್ ಹೋಗ್ಬಾರ್ದು, ಸ್ವಲ್ಪ ಸ್ಲೋ ಆಗೋವರೆಗುನು. ನೋಡಿ ಈ ತರ ಉದ್ದನ್ನ ಹಾಕದ ಮೇಲೆ ಈ ತರ ಗಟ್ಟಿ ಆಗೋವರೆಗೆ ಕಾಯ್ಬೇಕು. ಈ ಕ್ಷಣದಿಂದ ನಾವು ನೀರನ್ನ ಸ್ವಲ್ಪನ ಚಿಮ್ಕಿಸ್ಕೊತಾ ಹೋಗ್ಬೇಕು. ಅವಾಗ ಅವೆಲ್ಲ ಬಿಟ್ಕೊಳ್ಳೋವರೆಗೆ ಎಷ್ಟು ಬೇಕೋ ಅಷ್ಟೇ ನೀರ್ ಹಾಕೋಬೇಕು. ಚಿಮ್ಸ್ತಾನೆ ಇರ್ಬೇಕು. ಸ್ವಲ್ಪ ಸಾಕು. ಇಷ್ಟು ಇನ್ನೊಂದೆರಡು ಹಂತದಲ್ಲಿ ಹಾಕೋಣ ಸರ್. ಇವಾಗ ಸ್ವಲ್ಪ ಅದಕ್ಕೆ ಸಪೋರ್ಟ್ ಕೊಡ್ಬೇಕು ಸರ್. ಯಾಕೆಂತಂದ್ರೆ ಅರ್ಧ ಆಗಿ ಸೈಡ್ ಅಲ್ಲಿ ಅಂಟ್ಕೊಂಡಿರ್ತಾವಲ್ಲ, ಅವಕ್ಕೆ ಸ್ವಲ್ಪ ಹೆಲ್ಪ್ ಕೊಡ್ರಿ. ಎಲ್ಲ ಈವನ್ ಆಗಿ ಗ್ರೈಂಡ್ ಆಗ್ತಾ ಹೋಗುತ್ತೆ ಸರ್. ನೋಡಿ ಈಗ ಮತ್ತೆ ಇನ್ನೊಂದು 2ನೇ ಹಂತದಲ್ಲಿ ಸ್ವಲ್ಪ ನೀರ್ ಹಾಕೋಣ. ಈಗ ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನ್ಸುತ್ತೆ ನೋಡಿ. ಈ ಹಂತದಲ್ಲಿ ಸ್ವಲ್ಪ ನೀರ್ನ ಚಿಮ್ಕಿಸ್ಕೊಳ್ಳೋಣ. ಈಗ ಒಂದ್ ಸಿಂಪಲ್ ಟ್ರಿಕ್ ಅಂದ್ರೆ ಹೆಂಗೆ ಸರ್, ಗ್ರೈಂಡರ್ಗೆ ಯಾವಾಗ ಹಿಂಸೆ ಆಗುತ್ತೆ ಅವಾಗ ಸ್ವಲ್ಪ ನೀರು ಚಿಮ್ಕಿಸೋದು ಅಷ್ಟೇ. ಹಂಗೆ ಅದಕ್ಕೆ ಹಿಂಸೆ ಆಗೋದು ಗೊತ್ತಾಗ್ಬೇಕು ನಮಗೆ. ಗ್ರೈಂಡರ್ಗೆ ಯಾವಾಗ ಹಿಂಸೆ ಆಗಿದೆ ಅಂತ ಗೊತ್ತಾಗ್ಬೇಕು. ಈಗ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈಗ ಒಂದ 60% ಅದ ಬಂದಿದೆ ಇದು. ನೋಡಿ ಸ್ವಲ್ಪ ಮುದ್ದೆ ತರ, ರಾಗಿ ಮುದ್ದೆ ತರ ಇದೆ ಇದು. ಬಟ್ ಕಾಳುಗಳೆಲ್ಲವೂ ಕೂಡ ಗ್ರೈಂಡ್ ಆಗಿದೆ. ನೆಕ್ಸ್ಟ್ ಈ ಸ್ಟೇಜ್ ಬಂದಾಗ ಸ್ವಲ್ಪ ನೀರ್ನ ಚಿಮ್ಕಿಸ್ಕೋಬೇಕು. ಇನ್ನೊಂದ್ಸಲ ಇಷ್ಟಿಷ್ಟೇ ಚಿಮ್ಕಿಸ್ಬೇಕು ಸರ್. ಇದು ಉದ್ದಿನೊಡೆ ಅಂದ್ರೆ ತಾಳ್ಮೆ ಅಷ್ಟೇ ಸರ್ ಇದು ಅಲ್ಲ. ತಾಳ್ಮೆ ಇಲ್ದೇ ಇದ್ದಾಗ ಮಾಡಕ್ಕೆ ಹೋಗ್ಬಾರ್ದು. ಹೌದು. ನೋಡಿ ಸರ್, ಈ ಅದಕ್ಕೆ ಬಂದ್ಮೇಲೆ ಸ್ವಲ್ಪ ಫೈನಲ್ ಆಗಿ ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡ್ಬಿಡೋಣ ಸರ್. ಇನ್ನು ಸಾಫ್ಟ್ ಆಗಿ ಬರ್ಬೇಕು ನೋಡಿ. ಈಗ ಸ್ವಲ್ಪ ಮುದ್ದೆಗಿಂತ ಸ್ವಲ್ಪ ತೆಳುವಾಗಿದೆಯಲ್ಲ ಸರ್ ಇದು. ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಆಡಿದ್ರೆ ನೀಟಾಗಿ ಕುದಕ್ ಬರುತ್ತೆ ಅದು. ಬಾ ನೋಡಿ ಸರ್, ಇದು ಕೊನೆ ಹಂತದಲ್ಲಿ ನೀರ್ ಹಾಕೋಣ ಆಗಿದೆ ಇದು. ಇನ್ನೊಂದು ಸ್ವಲ್ಪ ಅದನ್ನ ಗ್ರೈಂಡರ್ ಇಂದ ತೆಗಿಯಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಎಲ್ಲ ಮಾಡಿ ಇಷ್ಟು ಅದಕ್ಕೆ ಬಂದ್ರೆ ಸಾಕು ಸರ್. ಇದು ನೋಡಿ ಅದ ಬಂದಿದೆ ನೋಡಿ. ಅಂಟಬಾರ್ದು ಕೈಗೆ, ಗೋಲಿ ತರ ಬರ್ಬೇಕಿದು ಅಲ್ಲ. ಹಿಂಗ ಹಾಕಿ ಸುಮ್ಮನೆ ಹೇಳಿದ್ರೆ ಸರ್. ಬೆಣ್ಣೆ ಉದ್ದಿನ ವಡ ಹೆಂಗಿರ್ಬೋದು ಅಂತ ಇವಾಗಲೇ ಒಂದು ಕಲ್ಪನೆ ಬರ್ತದೆ. ಯಾವ ಸೈಜು. ಹೌದೌದು. ಈ ಹದದಲ್ಲಿ ಬರ್ಬೇಕು, ತುಂಬಾ ತೆಳುವಾಗಬಾರ್ದು. ಚಂದ್ರಣ್ಣ ಅವರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ನೋಡಿ ಸರ್, ಈಗ ಆಗಿದೆ ಅಲ್ವಾ, ಕೊನೆ ಸರಿ ನೀರ್ ಹಾಕಿ ಈ ಹಂತಕ್ಕೆ ಬಂದಿದೆ. ಇವಾಗ ಎತ್ಕೊಳ್ಳೋಣ ಸರ್. ಈ ಹದಕ್ಕೆ ಬಂದಾಗ ನೋಡಿ ಈ ಹಂತದಲ್ಲಿ ಇರ್ಬೇಕು ನೋಡಿ. ಬೇಗನೂ ಬಿದ್ದೋಗ್ಬಾರ್ದು, ನಿಧಾನಕ್ಕೆ ಬೀಳ್ಬೇಕು ಅದು. ಈ ಹದದಲ್ಲಿ ಇರ್ಬೇಕು ಸರ್. ಮೊಸರು ತಿಂತಿದ್ಯಾ? ಏನ್ ಪೈಲನಾಯಕ ಶಕ್ತಿ. ಏನೈತಿ ನೀನು ಹೇಳು, ದೊಡ್ಡವಳಾದ್ಮೇಲೆ ಹೇಳು. ನಮ್ಮಪ್ಪ ನನಗೋಸ್ಕರ ಒಂದು ಗರಡಿ ಮನೆ ಕಟ್ಟಿಸ್ಕೊಟ್ಟಿದೆ ಅಂತ ಹೇಳು. ನನಗೆ ನಮ್ಮ ತಮ್ಮನಿಗೆ ಒಂದು ಗರಡಿ ಮನೆ ಕಟ್ಟಿಸ್ಕೊಟ್ಟಿದೆ ನಮ್ಮಪ್ಪ ನನಗೆ ಅಂತ ಹೇಳು. ಸೊ ಅದಿಷ್ಟು ರೆಡಿ ಆಗಿರೋ ಹಿಟ್ಟು ಇದು ನೆಕ್ಸ್ಟ್ ಪ್ರಕ್ರಿಯೆ ಸರ್. ನೋಡಿ ಸರ್, ಇವಾಗ ರುಬ್ಕೊಂಡಿದೀವಲ್ವಾ, ಇದಕ್ಕೆ ಫಸ್ಟ್ ನಮಗ್ ಬೇಕಾಗಿರೋದು ಎಷ್ಟು ಬೇಕು ಅಷ್ಟು ಈರುಳ್ಳಿ ಹಾಕೋಣ ಸರ್. ನಾವ್ ಎಷ್ಟು ಹಾಕೊಳ್ತೀವಿ? ಸ್ವಲ್ಪ ಕಡಿಮೆನೆ ಹಾಕೋಣ. ಯಾಕೆಂದ್ರೆ ಈರುಳ್ಳಿ ಎಣ್ಣೆ ಕುಡಿದು ಬಿಡುತ್ತೆ, ಜೊತೆ ಕಪ್ಪಾಗ್ಬಿಡುತ್ತೆ ಸೈಡ್ ಅಲ್ಲಿ. ಒಂದ್ ಸ್ವಲ್ಪ ಒಂದ್ 2 ಹಿಡಿ ಇಟ್ಕೊಂಡು ಸ್ವಲ್ಪ ಕರಿಬೇವು ಈ ತರ ಸಣ್ಣದಾಗ ಹಚ್ಕೊಂಡಿರ್ಬೇಕು. ಒಂದು 10 ಎಲೆ. 10 ಎಲೆ ಹಾಕಿದ್ವಿ. 10 ಎಲೆ ಅಂತ ಹಾಕೋಣ ಸರ್. ಒಂದು 4 ಮೆಣಸಿನಕಾಯಿ. ನಾನು ಮೆಣಸಿನಕಾಯಿ ಬದಲಾಗಿ ಮೆಣಸನ್ನ ಹಾಕತೀನಿ ಅಂತಂದ್ರೆ ಅದೇ ಬೇರೆ ತರ ರುಚಿ ಕೊಡುತ್ತೆ, ಇದೇ ಸ್ವಲ್ಪ ಬೇರೆ ತರ ರುಚಿ. ಆಪ್ಷನ್. ಒಬ್ಬೊಬ್ರು ಯಾವ್ಯಾವ್ದು ಇಷ್ಟಪಡ್ತಾರೆ. ಆಪ್ಷನ್. ಇದು ಮೇನ್ ಸರ್. ಇದು ಶುಂಠಿ. ನೀವ್ ಹೇಳಿದ್ರೆ ಯಾಕೆಂದ್ರೆ ಇದು ಜೀರ್ಣಕ್ಕೋಸ್ಕರ ಇದು ನಾವು ಹಾಕ್ಲೇಬೇಕು. ಹೆಲ್ಪ್ ಮಾಡುತ್ತೆ, ಅದು ಸಹಾಯ ಮಾಡುತ್ತೆ, ಗ್ಯಾಸ್ಟ್ರಿಕ್ ಆಗಲ್ಲ. ಒಂದ್ 2 ಇಂಚಿನಷ್ಟು ಶುಂಠಿ. ಹಂಗೇನೆ ಇಂಗು ಒಂದು 5-6 ಪಿಂಚ್
ಇದು ಒಳ್ಳೆ ಸುವಾಸನೆ ಮತ್ತೆ ಘಮ ಕೊಡುತ್ತೆ, ಜೊತೆಗೆ ಹಾ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಹ್ಮ್. 1 ಚಮಚದಷ್ಟು ಜೀರಿಗೆ ಹ್ಮ್ ಆಯ್ತಲ್ಲ ಸರ್. ಹ್ಮ್ ತೆಂಗಿನಕಾಯಿ, ಹ್ಮ್ ತೆಂಗಿನ ಪೀಸನ್ನು ಹಾಕ್ಬೋದು, ಹ್ಮ್ ತೆಂಗಿನ ತುರಿನೂ ಹಾಕ್ಬೋದು. ನಾನು ಸ್ವಲ್ಪ ತೆಂಗಿನ ತುರಿ ಹಾಕೊಂಡಿದ್ದೀನಿ ಸರ್. ಹಸಿ ತುರಿ. ಆಯ್ತಲ್ಲ ಸರ್. ಇಷ್ಟು ಐಟಮ್ ನಮ್ಗೆ ಬೇಕಾಗಿರೋದು. ಕೊನೆಗೆ ನಮ್ಗೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ನಾವು ಹಾಕೋಬೇಕಾಗುತ್ತೆ ಸರ್. ಅದು ಇದಕ್ಕೆ 1-2 ಚಮಚದಷ್ಟು ಉಪ್ಪು ಆದ್ರೆ ಸಾಕು. ಸಾಕು ಸಾಕು. ನಾವು ಮಾಡ್ತಿರೋದು ಕಡಿಮೆ ಹಾಕೊಂಡಿರೋಣ, ಆಮೇಲೆ ನಿಧಾನಕ್ಕೆ ಇದ್ ಮಾಡೋಣ. ಈಗ ಉಪ್ಪು ಹಾಕಿದ್ಮೇಲೆ ಇವಾಗ ಸ್ವಲ್ಪ ನೀರ್ ಬಿಟ್ಕೊಳತ್ತೆ, ಅದು ಕಲ್ಸಕ್ಕೂ ಕೂಡ ಈಸಿ ಆಗ್ತಾ ಹೋಗುತ್ತೆ. 1 kg ಮಾಡ್ತಾ ಇದೀವಿ. 1 kg ಸರ್ ಇದು. ಇದರಲ್ಲಿ 80ರಿಂದ 100 ಒಡೆವರೆಗೂ ಆಗುತ್ತೆ. ನಾವು ಅದು ಎಷ್ಟು ಹೊತ್ತು ನೆನ್ಸಿರ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಷ್ಟೇನೆ. ಅದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರು ಹಾಕ್ತಾರೆ ಸ್ವಲ್ಪ. ಈವನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಸರ್. ಅದು ಸರ್ ವೀಕ್ಷಕರು ಅನ್ಕೊಂತಿರ್ಬೋದು, ನಾವು ಸುಮಾರು ವಡೆಗಳು ತೋರಿಸ್ತಾ ಇರ್ತೀವಿ, ಕ್ಯಾಟ್ರಿಂಗ್ ಹೋಟೆಲ್ದು ವಡೆ. ಒಂದೊಂದು ಹೋಟ್ಲು, ಒಂದು ಕ್ಯಾಟ್ರಿಂಗ್, ಪ್ರತಿಯೊಂದು ಮನೆ ವಡೆಗಳು ಬೇರೆ ರೀತಿಯಲ್ಲಿ ಮಾಡ್ತೀವಿ, ಬೇರೆ ಹದ ಇರುತ್ತೆ, ಬೇರೆ ರುಚಿ ಇರುತ್ತೆ. ಹಾಗಾಗಿ ಇವತ್ತು ಹಳ್ಳಿ ಸೊಬಗು, ಹಳ್ಳಿ ಹಟ್ಟಿ ಚಂದ್ರಣ್ಣ ಅವರದು ಅವರ ಶೈಲಿಯಲ್ಲಿ ಒಂದು ವಡೆ ತೋರಿಸ್ತಾ. ಆಮೇಲೆ ನಾವು ನಮ್ ಬೇರೆಯವ್ರದ್ದು ಹೋಲಿಸ್ಕೋಬಾರ್ದು. ಹೌದು, ಅವ್ರ ಸ್ಟೈಲಿ, ಇದು ನಮ್ಮ ಶೈಲಿ ಅಷ್ಟೇ. ನೋಡಿ ಇವಾಗ ಇವೆಲ್ಲ ಹಾಕಿ ಸರ್, ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕೆಲ್ಲ ತೋರಿಸಿದ್ದೆ, ಅದೆಲ್ಲ ಹಾಕಿ ಈಗ ನೀಟಾಗಿ ಅದನ್ನ ಕಲಸಿಟ್ಟಿದೀನಿ. ಒಂದು 5ರಿಂದ 6 ನಿಮಿಷ ಅದನ್ನ ಸ್ವಲ್ಪ ಬಿಡೋಣ ಹಾಗೇನೆ. ಅವಾಗ ಈ ಉಪ್ಪು ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಸ್ಮೂತ್ ಆಗ್ತಾ ಹೋಗುತ್ತೆ. ಒಂದು 5 ನಿಮಿಷ ರೆಸ್ಟಿಂಗ್ ಪೀರಿಯಡ್. ರೆಡಿ ಇಟ್ಕೊಂಡ್ಬಿಡಿರಿ, ಎಲ್ಲ ರೆಡಿ ಆಗಿದೆ. ಇವಾಗ ವಡೆ ಹಾಕಿ ತೋರಿಸೇ ಬಿಡೋಣ. ನೋಡಿ ಸರ್, ಈಗ ಎಣ್ಣೆ ಕಾದಿದೆ. ಈ ಕಡೆ ತುಂಬಾ ಜಾಸ್ತಿನೇ ಇರಬಾರ್ದು, ತುಂಬಾ ಕಡಿಮೆನೇ ಇರಬಾರ್ದು, ಮೀಡಿಯಂ ಆಗಿ ಇಟ್ಕೊಂಡ್ರೆ ಅಣ್ಣ. ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡು 2-3 ವಡೆ ಬಿಟ್ಟಾಗ ಸ್ವಲ್ಪ ಕೈನ ಒದ್ದೆ ಮಾಡ್ಕೋಬೇಕು. ಜಾಸ್ತಿ ನೀರ್ ಮಾಡ್ಕೋಬಾರ್ದು. ಹೀಗೆ ನೋಡಿ ಸರ್, ಇವಾಗ ಒಂದು 8-10 ವಡೆ ಹಾಕಿದೀವಿ. ಇದನ್ನ ಹಾಫ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ತರ ದಬಾಕಿ ಅದನ್ನ. ಇವಾಗ ನೋಡಿ ಹಾಫ್ ಫ್ರೈ ಆಗಿದೆ. ಹೌದು ಸರ್. ಈಗ ಬೆಳ್ಳಗಿರ್ಬೇಕಾದ್ರೆ ತಕೊಂಡ್ಬಿಡ್ತೀವಿ ಸ್ವಲ್ಪ. ಸ್ವಲ್ಪ ಬೆಳ್ಳಗಿದ್ದಾಗಲೇ, ಸ್ವಲ್ಪ ಒಂಬಣ್ಣ ಬಂದಾಗ್ಲೇನೆ ತಗೊಂಡ್ಬಿಡ್ಬೇಕು. ನೋಡಿ ಒಂದ್ ಸ್ವಲ್ಪನು ಎಣ್ಣೆ ಕುಡ್ದಂಗಿಲ್ಲ. ಕರೆಕ್ಟ್. ಮತ್ತೆ ಇನ್ನೊಂದು 8-10 ವಡೆ ಹಾಕಿ ಒಟ್ಟಿಗೆ ಎರಡನ್ನೂ ಫ್ರೈ ಮಾಡೋಣ. ಈ ತರ ಗೋಲಾಕಾರದಲ್ಲಿ ಇಟ್ಕೊಂಡು ಈಗ ಮೇಲೆ ಹೀಗೆ ಎಳಿಬೇಕು. ಹೀಗೆ ಸ್ವಲ್ಪ ನೀರ್ ಮಾಡ್ಕೊಂಡು ನೋಡಿ, ಇಲ್ಲಿ ಒಂದ್ಸರಿ ಹಿಂಗೆ ಎಸಿಬೇಕು. ಹಿಂಗೆ ಹಾಕಿ ಹಿಂಗೆ ತೆಗೆದು ಹಿಂಗ್ ಮಾಡಿದ್ರೆ ಒಂದು ಬರುತ್ತೆ. ಅದನ್ನ ಮಾಡಿ ಹಂಗ್ ಬಿಡ್ಬೇಕು. ರೈಟ್. ಅಭ್ಯಾಸ ಆಗೋದ್ರೆ ಅದೇ ಬಂದ್ಬಿಡುತ್ತೆ. ಇದು ಕೂಡ ಹೊಂಬಣ್ಣ ಹಾಫ್ ಫ್ರೈ ಆಗಿದೆ. ಹಾಫ್ ಫ್ರೈ. ಇದನ್ನೇನ್ ತೆಗಿಯೋದ್ ಬೇಡ. ಹಿಟ್ಟನ್ನ ರುಬ್ಬಿದ ಮೇಲೆ ಅದನ್ನ ಜಾಸ್ತಿ ಹೊತ್ತು ಇಡಬಾರ್ದು. ಅದನ್ನ ಅಲ್ಲಲ್ಲೇ ಅದನ್ನ ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು. ಅದನ್ನ ತುಂಬಾ ಕಮ್ಮಿ ಸಿಮ್ ಅಲ್ಲಿ ನೀವು ಅದನ್ನ ಉರಿ ಇಟ್ಕೊಂಡು ನೀವು ವಡೆ ಮಾಡಿದ್ರು ಕೂಡ ಅದು ಎಣ್ಣೆ ಕುಡಿದು ಬಿಡುತ್ತೆ. ಹೌದೌದು, ಇಷ್ಟೇ ಇರ್ಬೇಕು. ಇಷ್ಟೇ ಇರ್ಬೇಕು. ಹಾಫ್ ಫ್ರೈ ಮಾಡ್ಕೊಳ್ಳೋವರೆಗೆ ಸ್ವಲ್ಪ ಕಡಿಮೆ ಇರ್ಬೇಕು. ಹಾಫ್ ಫ್ರೈ ಮಾಡಿ ಒಟ್ಟಿಗೆ ಹಾಕಿ ಬೇಯಿಸ್ಬೇಕಾದ್ರೆ ಫೈನಲ್ ಉರಿ ಜಾಸ್ತಿ ಮಾಡ್ಕೋಬೇಕು. ಇದು ಬೆಂದಿಲ್ಲ ಅಂತ ನಮ್ಗೆ ಹೇಗ್ ಸರ್ ಗೊತ್ತಾಗೋದು ಒಂದು ಸಣ್ಣ ಟಿಪ್ಪು. ಇದ್ರ ಸುತ್ತ ಬಬಲ್ಸ್ ಗಳು ಬರ್ತಾ ಇದೆಯಲ್ಲ ನೋಡಿ, ಅದು ಮಿನಿಮಮ್ ಬರಬೇಕು ಮ್ಯಾಕ್ಸಿಮಮ್ ಇಂದ. ಸ್ಟಾರ್ಟಿಂಗ್ ಹಾಕಿದಾಗ ಜಾಸ್ತಿ ಇರುತ್ತೆ, ಬರ್ತಾ ಬಬಲ್ಸ್ ಕಡಿಮೆ ಆಗುತ್ತೆ. ಅದು ತುಂಬಾ ಮಿನಿಮಮ್ ಬಂದಾಗ ಸರಿ ಹೋಗುತ್ತೆ. ಈ ತರದ್ದು ನೀವು 80 ಆಗ್ತಾವ ಅಂತ ಹೇಳಿದ್ರಿ. ಹೌದು ಸರ್. ಈ ತರದ್ದು 80 ವಡೆ ಮುಲಾಜಿ 80ರಿಂದ 100 ಆಗುತ್ತೆ ಸರ್. ಅದು ಉರಿ ಯಾವ ಟೆಂಪರೇಚರ್ ಇರುತ್ತೆ ಅವಾಗ ಇದ್ದಾಗ್ಲೇನೆ ಅದನ್ನ ತಗೊಂಡ್ಬಿಡ್ಬೇಕು. ಅದು ನೀವು ಟೆಂಪರೇಚರ್ ಕಡಿಮೆ ಮಾಡಿದ್ರೆ ಎಣ್ಣೆ ಕುಡಿದುತ್ತೆ. ನೋಡಿ ಸರ್, ಆಗಿದೆ. ತೀರಾ ಫ್ರೈ ಮಾಡೋದು ಬೇಡ. ನನಗೆ ಏನ್ ಖುಷಿ ಅಂದ್ರೆ ಆಲ್ಮೋಸ್ಟ್ ಹಳ್ಳಿ ಹಟ್ಟಿ ಚಂದ್ರಣ್ಣ ಅವ್ರದ್ದು ಈ ಒಂದು ರೆಸಿಪಿ ಸಿಕ್ಕಿದ್ದಿಲ್ಲ ಇಷ್ಟು ವರ್ಷ. ಹಂಗೆ ನೋಡಿ ಸರ್, ಇದು ಆಲ್ಮೋಸ್ಟ್ ಮಿನಿಮಮ್ ಬಂದಿದೆ ನೋಡಿ. ಅದೆಲ್ಲ ಮಿನಿಮಮ್ ಬಂದಿದೆ ನೋಡಿ. ಈಗ ತೆಗೆದು ಇದು ಮಾಡ್ಬೇಕು. ಆದಷ್ಟು ಎಣ್ಣೆನ ಇಲ್ಲೇ ಸೋರಿಸ್ಬಿಡ್ಬೇಕು ಸರ್. ಯಾವುದೇ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಯಾವ್ದನ್ನು ಹಾಕ್ದೇನೆ ಆರೋಗ್ಯಕರವಾಗಿರುವಂತದ್ದು ಇದು. ತಿನ್ನೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದಷ್ಟೇ. ಅದ್ಭುತವಾದದ್ದು, ತುಂಬಾ ದಿನಗಳಿಂದ ಕಾಯ್ತಾ ಇರೋ ಒಂದು ರೆಸಿಪಿ ತೋರಿಸಿದೆ. ಈಗ ಅಷ್ಟು ಅದಕ್ಕೆ ಜೊತೆಗೆ ಬೇಕಾಗಿರ್ತಕ್ಕಂಥ ಒಂದು ಚಟ್ನಿ, ಸಿಂಪಲ್ ಆದಂತ ಒಂದು ಚಟ್ನಿ ನಾನು ಮಾಡ್ಕೊಳ್ಳೋಣ ಸರ್. ಅದು ನೋಡಿ ಸರ್, ಈಗ ಸಿಂಪಲ್ ಚಟ್ನಿ
ರೆಡಿ ಇದೆ. Yes. ಇದು ಈ ಕಡೆ ಕಡಲೆ ಚಟ್ನಿನೂ ಅಲ್ಲ, ಈ ಕಡೆ ಕಾಯಿ ಚಟ್ನಿನೂ ಅಲ್ಲ. ಹಾ. ಈ ವಡೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸರ್ ಇದು. ವಡಾನು ರೆಡಿ ಇದೆ, ಚಟ್ನಿ ರೆಡಿ ಇದೆ, ವಡೆನೂ ರೆಡಿ ಇದೆ, ಚಟ್ನಿನೂ ರೆಡಿ ಇದೆ. ಆಮೇಲೆ ಅರುಣ್ ಸರ್ ರೆಡಿ ಇದ್ದಾರೆ. ಎಲ್ಲರೂ ರೆಡಿ ಇದ್ದಾರೆ. ಇದು ನೋಡಿ ನಾವು ಕಾಯ್ತಿರೋ ಹಳ್ಳಿ ಶೈಲಿಯ ಚಂದ್ರಣ್ಣ ಶೈಲಿದು. ಕಾಯಿ ಚಟ್ನಿ ಟೇಸ್ಟ್ ಮಾಡೋಣ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ ನೋಡುಗರಿಗೆ ಹೊಸ ರುಚಿ ಯೋಗ ವಾಹ್. ಮನೆ ಮನೆ ರಸದೂಟ ಯಾರಿಗೆ ಸಿಗಬೇಕು ಈ ಭಾಗ್ಯ? ಮನೆ ರಸದೂಟ ಎಲ್ಲೋ ಕರ್ನಾಟಕದ ಮೂಲೆಯಲ್ಲಿರೋ ಒಂದು ಹಳ್ಳಿಯ ಸೊಗಡಿನ ಒಂದು ಉದ್ದಿನ ವಡೆ ಸವಿದು ಅಲ್ಲಿ ಬರೋ ಆನಂದ ಹಟ್ಟಿ ಒಳಗೆ ಸಿಗುತ್ತಂದ್ರೆ ಇದೇ ಒಂದು ಭಾಗ್ಯ. ಅದ್ಭುತ. ಅವರ ಶೈಲಿಯಲ್ಲಿ ಅವರ ಒಂದು ಮಾತಿನ ಶೈಲಿ ಅದು ಮುಖ್ಯ. ಎಕ್ಸ್ಪ್ಲನೇಷನ್ ಮುಖ್ಯ. ಈ ರೆಸಿಪಿಗಾಗಿ ನಾವು 2 ವರ್ಷ ಕಾದಿದ್ದೀವಿ. ಇದೇ ರೀತಿ ಯಾವ ರೆಸಿಪಿ ಯಾವತ್ತು ಸಿಗಬೇಕು ಅವತ್ತೇ ಸಿಗೋದ್ರಿ. ಇವತ್ತು ನಮಗೆ ಸಿಕ್ಕಿದೆ, ಮಿಸ್ ಮಾಡೋದೇ ಬೇಡ. ಈ ಕಡೆ ಬಂದಾಗ ಇದನ್ನು ಟೇಸ್ಟ್ ಮಾಡೋದಕ್ಕೆ ಸಿಗಲ್ಲ, ಮನೇಲಿ ಮಾಡ್ಕೊಳ್ಳಿ. ಈ ರೆಸಿಪಿ ಅದ್ಭುತವಾಗಿತ್ತು, ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ ಹಾಕಿ. ಹಟ್ಟಿಯ ನೂತನ ಶಾಖೆ ಇವತ್ತಿನ ದಿನ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲಲಿತಾದ್ರಿಪುರ ರಿಂಗ್ ರೋಡ್ ಜಂಕ್ಷನಲ್ಲಿ ನಿಮ್ಮ ಭೇಟಿ ಮತ್ತೆ ಸಿಗೋಣ. ಮುಗಿಸ್ತೀವಿ. ಲಲಿತಾದ್ರಿಪುರ ರಿಂಗ್ ರೋಡ್ ಜಂಕ್ಷನ್ ಬಂದು ಕೂತ್ಕೊಂಡಿದ್ದೀವಿ ನೋಡ್ರಿ. ಹಟ್ಟಿ ನೂತನ ಹೋಟ್ಲು. ನಿಮ್ಗೆ ಹಟ್ಟಿಯ ರುಚಿಯ ದೋಸೆ ಸಿಗುತ್ತೆ. ಮೈಲಾರಿ ಹೋಟೆಲ್ ಬೇಕಂದ್ರೆ ಅದು ಇದೆ ದೋಸೆ. ಬನ್ನಿ, ಇನ್ನೇನು ಚಂದ್ರಣ್ಣವ್ರು ಬರ್ತಾರೆ, ಅವ್ರು ಮೀಟ್ ಆಗ್ಬಿಡೋಣ. ನಮಸ್ಕಾರ ಗುರುಗಳೇ. ಬನ್ನಿ ಸರ್, ನಾವು ಮುಂಚೆನೆ ರೀಚ್ ಆಗ್ಬಿಟ್ವಿ. ವೀಕ್ಷಕರೇ, ನಮ್ಮ ಹೋಟ್ಲಿಗೆ ನಮ್ಗೆ ಸ್ವಾಗತ. ಇವ್ರ ಹೋಟ್ಲಲ್ಲಿ ನಾವು ಸ್ವಾಗತ ಮಾಡ್ತಾ ಇದೀವಿ. ಬನ್ನಿ ಸರ್. ಸರ್, ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲ ಈಗ, ಇಲ್ಲಿ ಏನೇನು ಫೆಸಿಲಿಟಿ ಇದೆ ಸರ್? ಇದು ಇಲ್ಲಿ ನಮ್ಮ ಸ್ನೇಹಿತರದ್ದು ಇದು ಸರ್. ಇದು ನನ್ಗೆ ಅನುಕೂಲ ಆಗ್ಲಿ ಅಂತ ಅವರೇ 4 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ ಇದೆ, 4 ಫ್ಲೋರ್, ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಒಟ್ಟು 4 ಫ್ಲೋರ್ ಇದೆ. ಕೆಳಗಡೆ 1-2 ಫ್ಲೋರ್ ಅಲ್ಲಿ ಹೋಟೆಲ್ ಮಾಡಿದೀವಿ. ಮೇಲ್ಗಡೆ 1-2 ಫ್ಲೋರ್ ಅಲ್ಲಿ ಇದು ಮಾಡಿದೀವಿ, ಅದು ಫಂಕ್ಷನ್ ಹಾಲ್ ಮಾಡಿದೀವಿ. ಆಮೇಲೆ ಹಟ್ಟಿ ಚಂದ್ರಣ್ಣ ಅವ್ರ ಕೈ ರುಚಿಗೆ ಫ್ಯಾನ್ ಬೇಸ್ ಇದೆ, ಅಭಿಮಾನಿಗಳಿದ್ದಾರೆ. ಸೊ ಅವರು ಹುಡುಕೊಂಡು ಬರ್ತಾರೆ ಇಲ್ಲಿಗೆ. ಇವಾಗ ಇದು ಒಂದು ಟೂರಿಸ್ಟ್ ದಾರಿ ಸರ್, ರಿಂಗ್ ರೋಡ್. ಹೌದು ಸರ್. ಎಲ್ಲೆಲ್ಲಿ ಹೋಗುತ್ತೆ ಸರ್ ಇದು? ಇದು ಇಲ್ಲಿಂದ ಶುರು ಆಗುತ್ತೆ ಅಂದ್ರೆ, ಇದು ಬೆಂಗಳೂರಿನಿಂದ ನಂಜನಗೂಡು ಕಡೆಗೆ ಅಥವಾ ಮಹಾನಂದವಾಡಿ ಕಡೆಗೆ, ಮತ್ತೆ ಊಟಿ ಕಡೆಗೆ, ಬಂಡೀಪುರಕ್ಕೆ ಹೋಗೋಂಥವ್ರು, ನಂಜನಗೂಡಿಗೆ ಹೋಗೋಂಥವ್ರು, ಇಂಥವ್ರಿಗೆಲ್ಲರೂ ಕೂಡ ಇದು ಹತ್ರ ನೋಡಿದೆ. ಸುಮಾರು ಕಾರ್ ಬಂದು ಒಳಗಡೆ ಬರೋದ್ರ ಬದಲಾಗಿ ಈಗ ಬೆಂಗಳೂರಿಂದ ಬಂದ್ರೆ ಲೆಫ್ಟ್ ತಗೊಂಡ್ರೆ ಫಸ್ಟ್ ಸಾತ್ಗಳ್ಳಿ ಡಿಪೋ ಸರ್ಕಲ್ ಸಿಗುತ್ತೆ, ಆಮೇಲೆ ದೇವೇಗೌಡ ಪೆಟ್ರೋಲ್ ಬಂಕ್ ಸಿಗುತ್ತೆ, ಆಮೇಲೆ ನೆಕ್ಸ್ಟ್ ನಮ್ಗೆ ಯಾವ್ದು ನಮ್ಮ ಟಿ ನರಸೀಪುರ ಜಂಕ್ಷನ್ ಸಿಗುತ್ತೆ. ಹಂಗೆ ಸ್ವಲ್ಪ ದೂರ ಬಂದ್ರೆ ಲಲಿತಾದ್ರಿಪುರ ಅಂತ ಒಂದು ಊರಿದೆ, ಅದರದ್ದು ಜಂಕ್ಷನ್ ಇದೆ ಸರ್. ಇದನ್ನೆಲ್ಲ ಪರಿಚಯ ಬನ್ನಿ ಸರ್, ತೋರಿಸ್ಕೊಡ್ತೀನಿ ಸರ್. ಎಲ್ಲ ವಿಶಾಲವಾಗಿ ಅದ್ಭುತವಾಗಿದೆ, ಮನಸ್ಸಿಗೆ ಆಹ್ಲಾದ ಆಗ್ತದೆ, ಸಮಾಧಾನ ಆಗ್ತದೆ ನೋಡಿದ್ರೆ ಎಲ್ಲ. ಹೌದು, ಇದೆಲ್ಲ ನಿಮ್ದೇ ಪ್ಲಾನ್? ಇದು ನಾವೇ ಮಾಡಿಸಿದ್ದೆ ಸರ್. ಈಗ ಮಾಡಿಸಿದ್ದೆ ನೋಡಿ, ಥೀಮ್ ಹೆಂಗಿದೆ, ಹಟ್ಟಿಗೆ ಹೆಸರು ತಕ್ಕಂಗಿದೆ. ಹೌದು, ಅದಕ್ಕಿಂತ ಸ್ವಲ್ಪ ಅಪ್ಡೇಟ್ ಅಷ್ಟೇನೆ ಸರ್, ಬೇರೆ ಇಲ್ಲ. ಅದೇ ಫುಡ್, ಅದೇ ವಾತಾವರಣದ ತರ ಸ್ವಲ್ಪ ಇವ್ರದೇ ಕೈ ರುಚಿ ಕಿಚನ್. ಇವತ್ತೆಲ್ಲ ಜೋಡಿಸ್ಕೊತಾ ಇದೀವಿ. ನಮ್ ಕೈ ಅಳತೆಗೆ ತಕ್ಕಂತೆ ಅದನ್ನೆಲ್ಲ ನೀಟಾಗಿ ಇದ್ ಮಾಡ್ಕೊತಾ ಇದೀವಿ, ಜೋಡಿದ್ವಿ. ನೆಕ್ಸ್ಟ್ ಲೆವೆಲ್ ಹಟ್ಟಿ ಸರ್ ಇದು. ಹಟ್ಟಿ ಚಂದ್ರಣ್ಣ ಅಂತ ಏನ್ ಕಲ್ಪನೆ ಮಾಡಿರ್ತೀವಿ, ಆ ತಕ್ಕಂಗಿದೆ ಕಿಚನ್. ಹೌದು ಸರ್. ಅಲ್ಲ, ಅಲ್ಲಿ ಚಿಬ್ಲು ಇಡ್ಲಿಗೆ ಪ್ರಾಮುಖ್ಯತೆ ಕೊಟ್ಟಿದ್ವಿ, ಇಲ್ಲಿ ತಟ್ಟೆ ಇಡ್ಲಿಗೆ. ಇಲ್ಲಿ ತಟ್ಟೆ ಇಡ್ಲಿ ಮಾಡ್ತೀರಾ? ಇಲ್ಲಿ ತಟ್ಟೆ ಇಡ್ಲಿ ಸಿಗುತ್ತೆ. ಬೇರೆ ದೋಸೆನಲ್ಲಿ ಮಸಾಲ ದೋಸೆ, ರವೆ ದೋಸೆ, ಈರುಳ್ಳಿ ದೋಸೆ, ಪೂರಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಇವೆಲ್ಲ ಬೆಲ್ಲದ ಕೇಸರಿ ಬಾತ್ ಇರುತ್ತೆ. ಮತ್ತೆ ಮೇಲಿನ ಫ್ಲೋರ್ ನೋಡೋಣ. ನೋಡೋಣ ಸರ್, ಖಂಡಿತವಾಗ್ಲು ಕರ್ಕೊಂಡು. ಇದು ಸ್ವಲ್ಪ ಹೋಟೆಲ್ ರನ್ ಆದ್ಮೇಲೆ ಅವಶ್ಯಕತೆ ತಕ್ಕಂತೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತೇಳಿ, ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡೋದು ಬೇಡ ಅಂತೇಳಿ ರೆಡಿ ಮಾಡಿ. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಏನಾದ್ರು, ಆಮೇಲೆ ಸರ್ವಿಸ್ ಇಲ್ಲಿ ಇದೆ. ಇಲ್ಲಿ ಸರ್ವಿಸ್ ಇರುತ್ತೆ. ಫಸ್ಟ್ ಫ್ಲೋರ್ ಸರ್ವಿಸ್ ಗಾಗಿ ಪ್ಲಾನ್ ಮಾಡಿ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಫಸ್ಟ್ ಕೆಳಗಡೆ ಶುರು ಮಾಡಿ ಆಮೇಲೆ ಸ್ವಲ್ಪ ಹಂತವಾಗಿ ಮೇಲ್ಗಡೆ ಮಾಡೋಣ ಅಂತ ಮಾಡಿದ್ದೀವಿ. ಸರ್, ಅದ್ಭುತ, ನೋಡ್ಲೇಬೇಕು ವೀಕ್ಷಕರು. ಅಲ್ಲಿ ನೋಡಿ, ಬೆಟ್ಟ, ಚಾಮುಂಡಿ ಬೆಟ್ಟ ಅಲ್ಲ ಸರ್? ಹೌದು, ಚಾಮುಂಡಿ ಬೆಟ್ಟ ಬ್ಯಾಕ್ ಸೈಡ್. ಕರೆಕ್ಟ್, ಬ್ಯಾಕ್ ಸೈಡ್ ಇದು. ಈ ಫಂಕ್ಷನ್ ಹಾಲ್ ಅಲ್ಲಿ ನಮ್ದೇ ಊಟ ಪ್ರೊವೈಡಿಂಗ್ ಇರುತ್ತೆ. ನಾವೇ ಊಟ ಪ್ರೊವೈಡ್ ಮಾಡ್ತೀವಿ. ಫಂಕ್ಷನ್ ಹಾಲು ಫ್ರೀ ಇರುತ್ತೆ. ಆಯ್ತಲ್ವಾ? ಯಾವುದೇ ಆದಂಥ ಒಂದು ಬರ್ತ್ಡೇ ಇರ್ಬೋದು, ನಾಮಕರಣ ಇರ್ಬೋದು, ಒಂದು ದೊಡ್ಡ ಮದುವೆ ಅಲ್ಲ, ಒಂದು ಸಣ್ಣ ಪುಟ್ಟ ಮದುವೆಗಳು, ತುಂಬ ಒಂದು 200 ಜನದೊಳಗೆ ಇರೋಂಥ ಮದುವೆಗಳು, ಇಂಥವಕ್ಕೆಲ್ಲದಕ್ಕೂ ಅನುಕೂಲ ಆಗುತ್ತೆ. ನಮ್ದೇ ಊಟದ ವ್ಯವಸ್ಥೆ ಇರುತ್ತೆ. ಫಂಕ್ಷನ್ ಹಾಲ್ದು ಫ್ರೀ ಇರುತ್ತೆ. ಫಂಕ್ಷನ್ ಹಾಲ್ ತಗೊಂಡ್ರೆ, ಕ್ಯಾಟ್ರಿಂಗ್ ಬೇರೆ ತಗೊಂಡ್ರೆ ಫಂಕ್ಷನ್ ಚಾರ್ಜ್ ಕೊಡಬೇಕು. ಇಲ್ಲಿ ಕೂಡ ನಿಮಗೆ ಎಲ್ಲ
ಇದು ಸಿಗುತ್ತೆ ವ್ಯೂ. ಹೌದು ಸರ್. ಸೂಪರ್. ಹೊಸ ಹಳ್ಳಿಹಟ್ಟಿ, ಈ ಒಂದು ಲಲಿತಾದ್ರಿಪುರ, ಹೌದು, ಲಲಿತಾದ್ರಿಪುರ ರಿಂಗ್ ರೋಡ್ ಜಂಕ್ಷನ್. ಜಂಕ್ಷನ್. ಈ ಒಂದು ಫಸ್ಟ್ ವಿಡಿಯೋನ ನಿಮ್ಮ ಚಾನಲ್ ಅಲ್ಲೇ ಇದ್ ಮಾಡ್ಬೇಕು ಅಂತ ಹೇಳಿ ನನಗೆ ಒಂದು ಆಸೆ ಇತ್ತು. ಹಾಗಾಗಿ ನಿಮ್ಮನ್ನೇ ಕರೆಸಿ ಇವತ್ತು ನಾನು ಜನಗಳಿಗೆ ತಿಳಿಸೇನೆ. ಸೊ ವಿಸಿಟ್ ಕೊಟ್ಟ ನಂತರ ನಮಗೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು. ನನಗೆ ಈ ಟೈಮಿಂಗ್ಸು, ಈ ಹೋಟೆಲ್ ಟೈಮಿಂಗ್ಸು ನಿಮ್ಮ ಕೊನೆಯಲ್ಲಿ ಒಂದು ಕ್ಲಿಪ್ ಕೊಡ್ತೀನಿ. ಜೊತೆಗೆ ಬೆಳಿಗ್ಗೆ ಹೊತ್ತು ನಾವು KC ಲೇಔಟ್ ಅಲ್ಲಿ ಮಾಡ್ತೀವಿ ಸರ್, ಗೊತ್ತಾಯ್ತಲ್ಲ. ಸಂಜೆ ಹೊತ್ತು ಮಾತ್ರ ಇಲ್ಲಿ ಶುರು ಮಾಡೋದು. ಇಲ್ಲಿ 4 ಗಂಟೆಯಿಂದ ಸಂಜೆ ಒಂದು 8, 8:30, 9 ಗಂಟೆವರೆಗೆ ಇಲ್ಲಿ ನಿಮಗೆ ಇಡ್ಲಿ, ದೋಸೆ ಮತ್ತು ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಐಟಮ್ಗಳಿಗೆ ಅವೈಲಬಲ್ ಇರುತ್ತೆ. ಸ್ವಲ್ಪ ದಿನ ಆದಮೇಲೆ ಊಟದ ವ್ಯವಸ್ಥೆನೂ ಕೂಡ ಮಾಡ್ತೀವಿ. ನಮ್ಮ ಇಡ್ಲಿ ದೋಸೆ ಬೇಕಾದವರು KC ಲೇಔಟ್ಗೆ ಬರಬೇಕು. ಸಂಜೆ ಅಥವಾ ಮಧ್ಯಾಹ್ನದ ಮೇಲೆ ಇಡ್ಲಿ ದೋಸೆ ಬೇಕಾದವರು ನಮ್ಮ ಈ ಲಲಿತಾದ್ರಿಪುರ ರಿಂಗ್ ರೋಡ್ ಜಂಕ್ಷನ್ಗೆ ನೀವು ಬರಬೇಕಾಗುತ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.